ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ ರಸಾಯನ ವಿಜ್ಞಾನ ವಿಭಾಗದಲ್ಲಿ ಬರುವಂತಹ ಅತಿ ಸಂಭವನೀಯ ಪ್ರಶ್ನೆಗಳಂದರೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಎಲ್ಲ ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಮಕ್ಕಳ. ಸೊ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಹಾಗಾಗಿ ನೀವು ಇವನ್ನ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಸೊ ಹೆಚ್ಚಾಗಿ ಕೇಳ್ತಾರೆ. ಮತ್ತು ಇದರ ಜೊತೆಗೆ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಸ್ 4 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಒಂದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ, ಇದಿಷ್ಟನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳು. ಸೊ ಈ ಪಾಠದಲ್ಲಿ ಯಾವೆಲ್ಲ ರೀತಿಯ ಒಂದು ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಆ ಥರ ನೋಡ್ಕೊಳ್ಳೋಣ. ಫಸ್ಟ್ ಕ್ವಶನ್, Fe+Cu SO4 ಐರನ್ನು ಕಾಪರ್ ಸಲ್ಫೇಟ್ ಜೊತೆ ಸೇರಿದಾಗ FeSO4 ಆಗ್ತದೆ. ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು SO4 ಏನಾಗಿದೆ, ಐರನ್ ಜೊತೆ ಸೇರ್ಕೊಂಡಿದೆ. ಏನಾಗಿದೆ, ಐರನ್ ತುಂಬ ಕ್ರಿಯಾಶಾಲಿ ಆಗಿರೋದ್ರಿಂದ SO4 ಅನ್ನು ಸ್ಥಾನಪಲ್ಲಟ ಮಾಡಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಕೇಳಿರೋದೇನು ಕ್ವಶನ್ ಅಂತ ಹೇಳಿದರೆ ಇದು ಯಾವ ಕ್ರಿಯೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇದೇನಾಗ್ತದೆ, ಸ್ಥಾನಪಲ್ಲಟ ಕ್ರಿಯೆ. ಹಾಗಾಗಿ ಆಪ್ಷನ್ ಡಿ. ನೆಕ್ಸ್ಟ್, ನೀರಿನ ವಿದ್ಯುತ್ ವಿಭಜನೆಯ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ. ಸೊ ವಿದ್ಯುತ್ ವಿಭಜನೆ ಆದಾಗ ಮಕ್ಕಳ ಕ್ಯಾಥೋಡಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಆ್ಯನೋಡಿಗೆ ಬಂದಾಗ ಆಕ್ಸಿಜನ್ ಅಲ್ಲಿ ಬಿಡುಗಡೆ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್, 3ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಲೋಹ ಕಬ್ಬಿಣ ಆಗಿದೆ. ಯಾಕೆಂದರೆ ಇಲ್ಲಿ ಕೊಟ್ಟರೆ 4 ಆಪ್ಷನಲ್ಲಿ ಕಬ್ಬಿಣ ಅತಿ ಕ್ರಿಯಾಶಾಲಿ, ಹಾಗಾಗಿ ಕಬ್ಬಿಣ ಸರಿಯಾದ ಉತ್ತರ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವಂತಹದ್ದು ಯಾವುದು ಕೇಳಿದ್ದಾರೆ. ಸೊ ಇದನ್ನು ಸಹ ಈ ಬಾರಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಮಕ್ಕಳ. ಸೊ ಈ ಕೊಟ್ಟರೆ 4 ಆಪ್ಷನ್ಸಲ್ಲಿ ಬೇರಿಯಂ ಕ್ಲೋರೈಡ್ ಸೋಡಿಯಂ ಸಲ್ಫೇಟ್ ಜೊತೆ ಸೇರಿ ಒಂದು ಪ್ರಕ್ಷೇಪಣವನ್ನು ಉಂಟು ಮಾಡ್ತದೆ. ಹಾಗಾಗಿ ಇದು ಬೇರಿಯಂ ಕ್ಲೋರೈಡ್ ಮತ್ತು Na2SO4 ಆಗಿರ್ತದೆ. ಸೊ ಇವೆಲ್ಲ ಕ್ವಶನ್ಸ್ಗಳು ಮಕ್ಕಳ ಎಕ್ಸಾಮಲ್ಲಿ ಕೇಳಿರುವಂತಹ 2019ರಿಂದ 2024 ಒಳಗೆ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ. ಹಾಗಾಗಿ ಇವುಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು 5ನೇ ಪ್ರಶ್ನೆ, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಆಯಿಸಲು ಕಾರಣ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಗೊತ್ತಿದೆ, ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಮತ್ತು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು. ಹಾಗಾಗಿ ಇಲ್ಲಿ ಕೊಟ್ಟಿರೋ 4 ಆಪ್ಷನ್ಸಲ್ಲಿ ಮಕ್ಕಳ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಸರಿಯಾಗಿರುವಂತಹ ಉತ್ತರ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ. ಸೊ ಇದಿಷ್ಟು ಈ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಕೇಳ್ತಾರೆ ಮಕ್ಕಳ. ಸೊ ಒಂದು ಅಂಕಕ್ಕೆ ಯಾವೆಲ್ಲ ರೀತಿಯ ಈ ಪಾಠದಿಂದ ಬರುವ ಪ್ರಶ್ನೆಗಳು ನೋಡೋಣ. ಸೊ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಹೆಸರಿಸಿ. ಸೊ ಇಲ್ಲಿ ನಮಗೆ ನೋಡಿ, ಕಾಪರ್ ಆಕ್ಸೈಡು ಹೈಡ್ರೋಜನ್ ಜೊತೆ ಸೇರಿ ಕಾಪರ್ ಪ್ಲಸ್ ವಾಟರ್ ಆಗ್ತಾ ಇದೆ. ಸೊ ಇಲ್ಲಿ ಉತ್ಕರ್ಷಿಸಲ್ಪಟ್ಟದ್ದು ಅಂತ ಹೇಳಿದ್ರೆ ಸೊ ಇಲ್ಲಿ ಹೈಡ್ರೋಜನ್ ಆಗಿರ್ತದೆ. ಯಾಕೆ ಅಂತ ಹೇಳಿದರೆ ಒಂದು ಆಕ್ಸಿಜನನ್ನು ಹೈಡ್ರೋಜನ್ ಪಡ್ಕೊಳ್ತಾ ಇದೆ. ಸೊ ಉತ್ಕರ್ಷಿಸಲ್ಪಡೋದು ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳೋದು, ಅಪಕರ್ಷಿಸೋದು ಅಂದರೆ ಆಕ್ಸಿಜನನ್ನು ಕಳ್ಕೊಳ್ಳೋದು. ಸೊ ಹಾಗಾಗಿ ಅಪಕರ್ಷಿಸಲ್ಪಟ್ಟದ್ದು ಯಾವುದು, ಕಾಪರ್ ಆಕ್ಸೈಡ್ ಆಗ್ತಾ ಇದೆ. ನೆಕ್ಸ್ಟ್, ಚಿಪ್ಸ್ ತಯಾರಕರು ಚಿಪ್ಸ್ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಆಯಿಸುತ್ತಾರೆ ಏಕೆ. ಆಲ್ರೆಡಿ ಮಲ್ಟಿಪಲ್ ಚಾಯ್ಸಲ್ಲಿ ರಿಪೀಟ್ ಆಗಿದೆ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅಥವಾ ಕಮಟುವಿಕೆಯನ್ನು ತಡೆಗಟ್ಟಲು. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ, ಇಲ್ಲಿ ಜಿಂಕ್. ಲಾಸ್ಟ್ ಕ್ವಶನಲ್ಲಿ ಕಾಪರ್ ಕೊಟ್ಟಿದ್ರು, ಈ ವರ್ಷದಲ್ಲಿ 2022ರಲ್ಲಿ ಜಿಂಕ್ ಕೊಟ್ಟಿದ್ದಾರೆ. ಜಿಂಕರ್ ಕಾಪರ್ ಆಕ್ಸೈಡ್ ಜೊತೆ ಸೇರಿ ಜಿಂಕ್ ಆಕ್ಸೈಡ್ ಪ್ಲಸ್ ಕಾಪರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಉತ್ಕರ್ಷಿಸಲ್ಪಡ್ತಿರೋದು ಏನಾಗ್ತಾ ಇದೆ, ಕಾರ್ಬನ್, ಏಕೆಂದರೆ ಅದು ಒಂದು ಆಕ್ಸಿಜನನ್ನು ಕಳ್ಕೊತಾ ಇದೆ. ಅಪಕರ್ಷಿಸಲ್ಪಟ್ಟಿದೆ ಯಾವುದು, ಜಿಂಕ್ ಆಕ್ಸೈಡ್ ಆಗಿದೆ. ನೆಕ್ಸ್ಟ್, ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವಂತಹ ಉತ್ಪನ್ನವನ್ನು ಕೇಳಿದ್ದಾರೆ. ಸೊ ನೀರಿನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಹರಳಿದ ಸುಣ್ಣ ಅಂತ ಹೇಳಿ ಕರಿತೀವಿ. ಸೊ ಇದು ಬಿಡುಗಡೆಯಾಗುವಂತಹ ಉತ್ಪನ್ನ. ಸೊ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳು. ಹಾಗಾಗಿ ಈ ಪಾಠದಲ್ಲಿ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮವನ್ನು ಹೆಸರಿಸಿ, ಆ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೊ ಇಲ್ಲಿ ಕಂದು ಬಣ್ಣದ ಧೂಮು ಯಾವುದು ಅಂತ ಹೇಳಿದೆ, ನೈಟ್ರೋಜನ್ ಡೈಆಕ್ಸೈಡ್ ಆಗ್ತದೆ. ಸೊ ಅದರ ಸರಿದೂಗಿಸಿದ ರಾಸಾಯನಿಕ ಕ್ರಿಯೆ ಇದಾಗಿದೆ ಮಕ್ಕಳ. ಸೊ lead nitrate PbNO3 twice gives to Pb lead oxide plus nitrogen dioxide plus oxygen.
ಸೊ ಆಮೇಲೆ ಸಮೀಕರಣವನ್ನು ಸರಿದೂಗಿಸಿಯೂ ಸಹ ಬರಿಬೇಕು, ಅದು ಸಹ ಮೋಸ್ಟ್ ಇಂಪಾರ್ಟೆಂಟ್, ಯಾಕೆಂದರೆ 3 ಅಂಕಗಳಿಗೆ ಬರ್ತದೆ ಮಕ್ಕಳ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀರಿನ ವಿದ್ಯುತ್ ವಿಭಜನೆಯನ್ನು ಉಪಯೋಗಿಸುವ ಉಪಕರಣದ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡು. ಸೊ ಇದನ್ನು ತುಂಬ ಬಾರಿ ಎಕ್ಸಾಮ್ಗೆ ಕೇಳಿದ್ದಾರೆ, ಹಾಗಾಗಿ ಚಿತ್ರವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಸಿಯಂ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3. ಸೊ ಅದನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಸೊ ಈಗ ಸರಿದೂಗಿಸಿ ಬರೆದಿದ್ದೀರಾ. ಸೊ ಇದು ಎಂತಹ ಕ್ರಿಯೆ? ಇದು ವಿಭಜನಾ ಕ್ರಿಯೆ ಆಗಿದೆ. ಅದರಲ್ಲಿ ಇದು ಉಷ್ಣ ವಿಭಜನಾ ಕ್ರಿಯೆ ಆಗಿದೆ ಮಕ್ಕಳ, ಇದೊಂದು ಅಂತರುಷ್ಣಕ ಕ್ರಿಯೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೂ ನಿಮಗೆ ಅಂಕ ಸಿಗ್ತದೆ, ಬಟ್ ಉಷ್ಣ ವಿಭಜನಾ ಕ್ರಿಯೆ ಅಂತೇಳಿ ಮೆನ್ಷನ್ ಮಾಡಬೇಕು. 4ನೇ ಪ್ರಶ್ನೆ, ಒಂದು ಪ್ರಮಾಣದಲ್ಲಿರುವ 5 ml ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿದಾಗ ಕೇಳಿದರೆ ಉತ್ಪತ್ತಿಯಾಗುವ ಜಲವಿಲೀನಗೊಳ್ಳದ ಬಿಳಿಯ ಪ್ರಕ್ಷೇಪ ಯಾವುದು? ಅದು ಬೇರಿಯಂ ಸಲ್ಫೇಟ್ ಆಗ್ತದೆ. ಬೇರಿಯಂ ಸಲ್ಫೇಟು ಬಿಳಿಯ ಪ್ರಕ್ಷೇಪಣವನ್ನು ಉಂಟು ಮಾಡ್ತದೆ. ಮತ್ತು ಬಿಳಿಯ ಪ್ರಕ್ಷೇಪ ಉಂಟು ಮಾಡಲು ಕಾರಣವಾದ ಅಯಾನು ಆಬ್ವಿಯಸ್ಲಿ ಸಲ್ಫೇಟ್ ಅಯಾನ್ ಆಗಿರ್ತದೆ. SO4 2- ಸಲ್ಫೇಟ್ ರ್ಯಾಡಿಕಲ್ ಇರ್ತದೆ ಅದರಲ್ಲಿ, ಹಾಗಾಗಿ ಸಲ್ಫೇಟ್ ರ್ಯಾಡಿಕಲ್ ಇಂದ ಏನಾಗ್ತದೆ, ಅದು ಬಿಳಿಯ ಪ್ರಕ್ಷೇಪ ಉಂಟಾಗ್ತದೆ. ಸೊ ಇಲ್ಲಿ ಜರುಗುವಂಥ ರಾಸಾಯನಿಕ ಕ್ರಿಯೆ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರ್ತದೆ, ಅಥವಾ ಪ್ರಕ್ಷೇಪಣ ಕ್ರಿಯೆ ಅಂತೇಳಿ ಕರಿತೀವಿ. ಅವರು ವಿಧ ಕೇಳಿರೋದ್ರಿಂದ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಸೊ ಈ ರೀತಿಯ ಪ್ರಶ್ನೆಗಳನ್ನ 2 ಅಂಕಕ್ಕೆ ಕೇಳ್ತಾರೆ. ಸೊ 3 ಅಂಕಕ್ಕೆ ಈ ಪಾಠದಿಂದ ಯಾವೆಲ್ಲ ರೀತಿಯ ಪ್ರಶ್ನೆ ಕೇಳ್ತಾರೆ ನೋಡೋಣ. ಅಲ್ಯೂಮಿನಿಯಂ ಸಲ್ಫೈಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೊ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ ಮಕ್ಕಳ. ಸೊ ಇಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆದುಕೊಳ್ಳೋದ್ರಿಂದ ಬೇರಿಯಂ ಸಲ್ಫೇಟ್ನಿಂದ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಸೊ ಈ ಒಂದು ಪ್ರಶ್ನೆಯನ್ನು ತುಂಬ ಬಾರಿ ರಿಪೀಟ್ ಮಾಡಿದ್ದಾರೆ ಮಕ್ಕಳ, ದ್ವಿಸ್ಥಾನ ಪಲ್ಲಟದ ಮೇಲೆ, ಸ್ಪೆಷಲಿ ಈ ಬೇರಿಯಂ ಕ್ಲೋರೈಡ್ ಇದನ್ನು ತೆಗೆದುಕೊಂಡು. ಸೊ ಹಾಗಾಗಿ ಇದೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಇವನ್ ಈ ಮಾಡೆಲ್ ಕ್ವಶನ್ ಪೇಪರ್ಸಲ್ಲೂ ಸಹ ಕೇಳಿದ್ದಾರೆ. ನೆಕ್ಸ್ಟ್ 2ನೇದು, ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದಂತೂ ಕಂಪಲ್ಸರಿ ಕ್ವಶನ್ಸ್ ಇದ್ದೇ ಇರ್ತವೆ ಮಕ್ಕಳ, ಯಾವುದಾದ್ರೂ 3 ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಸೀಸದ ನೈಟ್ರೇಟನ್ನು ಕಾಯಿಸಿದಾಗ, ಸೀಸದ ನೈಟ್ರೇಟ್ ಅಂತ ಹೇಳಿದ್ರೆ PbNO3 twice gives to PB ಆಕ್ಸೈಡ್. ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಏನಾಗ್ತದೆ, ಸೀಸದ ಆಕ್ಸೈಡು ನೈಟ್ರೋಜನ್ ಡೈಆಕ್ಸೈಡ್ ಸೊ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಸೊ ಇದು ಅದರ ಸರಿದೂಗಿಸಿದ ಇದು ಸಮೀಕರಣ ಮಕ್ಕಳ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ನಮಗೆ ಕೇಳಿರುವಂಥದ್ದು, ಕಂದು ಬಣ್ಣದ ಧೂಮ ಉಂಟಾಗುವುದು ಅಂತ ಕೇಳಿದ್ದಾರೆ. ಸೊ ಕಂದು ಬಣ್ಣದ ಧೂಮ ಉಂಟಾಗೋದು ಸೊ ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಜೊತೆ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗ್ತದೆ, ಆವಾಗ ನಮಗೆ ಅಲ್ಲಿ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಸೊ ಅದಕ್ಕೆ ನೋಡಿ, ಎರಡಕ್ಕೂ ಸಹ ಸರಿಯಾಗಿರುವಂಥ ಸಮೀಕರಣಗಳಿದಾಗಿರ್ತದೆ. ನೆಕ್ಸ್ಟ್ ಮತ್ತೆ ಕೇಳಿದ್ದಾರೆ ನೋಡಿ, ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಸೊ ಇಲ್ಲಿ 3 ಇದೆ ನೋಡಿ, ಕ್ಯಾಲ್ಸಿಯಂ ಕಾರ್ಬೋನೇಟು ಹೈಡ್ರೋಜನ್ ಮತ್ತು ಕ್ಲೋರಿನ್ ಸೇರಿದಾಗ ಮೆಗ್ನೀಷಿಯಂ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿದಾಗ 2022ರಲ್ಲಿ ಕೇಳಿದ್ದಾರೆ ಮಕ್ಕಳ. ಸೊ ನೋಡಿ, ಈ ರೀತಿ ಸಮೀಕರಣವನ್ನು ಬರೆಯುವಂಥದ್ದು ವೆರಿ ಇಂಪಾರ್ಟೆಂಟ್ ಸಮೀಕರಣಗಳು. ನಿಮಗೆ ಈ ಬಾರಿನೂ ಸಹ 3 ಅಂಕಗಳಿಗೆ ಸಮೀಕರಣಗಳು ಒಂದೇ ಬರ್ತದೆ. ಸೊ ದಯಮಾಡಿ ಅದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ, ಯಾವ ರೀತಿ ಬರೆಯೋದು ಅಂತ ಹೇಳಿ. ಆಲ್ರೆಡಿ ನಾನು ವೀಡಿಯೋಸನ್ನು ಮಾಡಿದ್ದೀನಿ ಅದ್ರ ಮೇಲೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳು, ಸೊ ಈ ಪಾಠಕ್ಕೆ ಹೋದಾಗ ಯಾವೆಲ್ಲ ರೀತಿಯ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿದ್ದಾರೆ ಎಕ್ಸಾಮ್ಗಳಲ್ಲಿ ನೋಡ್ಕೊಳ್ಳೋಣ. ಸೊ ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದರೆ, ಸೊ ನಿಮಗಿದು ಗೊತ್ತಿರಬೇಕು ಅಂದರೆ pH ಸ್ಕೇಲ್ ಗೊತ್ತಿರಬೇಕು ಮಕ್ಕಳ. ಸೊ pH ಸ್ಕೇಲಲ್ಲಿ 7 ಕಾನ್ಸ್ಟೆಂಟ್ ಆಗಿರ್ತದೆ. ಸೊ ಸೊ ಇದು ನಿಮಗೆ ಗೊತ್ತಿರಲಿ, 7ರ ಮೇಲಿರೋದೆಲ್ಲ OH ಅಂದರೆ ಪ್ರತ್ಯಾಮ್ಲೀಯ ಆಗಿರ್ತದೆ ಮಕ್ಕಳ. ಸೊ 1ರಿಂದ 7ವರೆಗೂ ಬರುವಂಥದ್ದೆಲ್ಲ H+ ಅಯಾನುಗಳು. ಹಾಗಾಗಿ ಇದು ನಿಮಗೆ ಗೊತ್ತಿರಲಿ, ಇಲ್ಲಿ H+ ಅಯಾನು, ಇಲ್ಲಿ OH- ಅಯಾನು. ಸೊ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗ್ತದೆ? pH ಮೌಲ್ಯ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ 1, 2, 3, 4, 5 ಇದು ಹೆಚ್ಚಾಗ್ತಾ ಇದೆ. ಸೊ ಹೆಚ್ಚಾಗ್ತಾ ಹೋದಂತೆ ಏನಾಗ್ತದೆ ಮಕ್ಕಳ, ಪ್ರತ್ಯಾಮ್ಲೀಯದ ಲಕ್ಷಣ ಹೆಚ್ಚಾಗ್ತಾ ಹೋಗ್ತದೆ.
ಅಂದರೆ OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತದೆ. ಅದೇ pH ಮೌಲ್ಯ ಕಡಿಮೆ ಆದಂತೆ ಏನಾಗ್ತದೆ, H+ ಅಯಾನುಗಳು ಹೆಚ್ಚಾಗ್ತಾ ಹೋಗ್ತವೆ, ಪ್ರತ್ಯಾಮ್ಲೀಯತೆ ಕಡಿಮೆ ಆಗ್ತದೆ ಅಥವಾ ಆಮ್ಲೀಯತೆ ಹೆಚ್ಚಾಗ್ತದೆ. ಹಾಗಾಗಿ ಈ ಸ್ಕೇಲನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಕಂಪಲ್ಸರಿ ನಿಮಗೆ 2 ರಿಂದ 3 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅದಕ್ಕೆ ನೋಡಿ, ಇದಕ್ಕೆ ಈ ಆನ್ಸರ್ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ಕ್ರಿಯೆ. ಸೊ ತಟಸ್ಥೀಕರಣ ಅಂದರೆ ಗೊತ್ತಿರಬೇಕು, ಆಮ್ಲ ಮತ್ತು ಪ್ರತ್ಯಾಮ್ಲಗಳು ವರ್ತಿಸಿದಾಗ ನೀರು ಮತ್ತು ಲವಣ ಉಂಟಾಗುವುದಕ್ಕೆ ನಾವು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ನಿಮಗೆ ಗೊತ್ತಾಗಬೇಕು ಮಕ್ಕಳ, ನೀರು ಮತ್ತು ಆಮ್ಲ, ಸೊ ಇದು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಇರುವಂಥ ನೋಡಿ ಇಲ್ಲಿ. ಸೊ ಇಲ್ಲಿ ಕೊಟ್ಟಿರೋ 4ರಲ್ಲಿ ಕರೆಕ್ಟ್ ಆಗಿರುವಂಥದ್ದು ತಟಸ್ಥೀಕರಣ ಕ್ರಿಯೆ ಉಂಟು ಮಾಡುವಂಥ ಸಮೀಕರಣ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಸೇರಿದಾಗ ಸೋಡಿಯಂ ಸಲ್ಫೇಟ್ ಆಗಿ ನೀರು ಬಿಡುಗಡೆ ಆಗ್ತದೆ. ಸೊ ಇಲ್ಲಿ ನಮಗೆ ಒಂದು ಲವಣ ಬಂತು ಮತ್ತಿಲ್ಲಿ ನೀರು ಬಿಡುಗಡೆ ಆಯಿತು. ಹಾಗಾಗಿ ಇಂತಹ ಕ್ರಿಯೆಯನ್ನು ನಾವು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಎರಡರ ಜೊತೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತಗಳು ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್, ತಾಮ್ರದ. ಸೊ ಕೊಟ್ಟಿರೋದ್ರಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್, ಅದನ್ನು ಉಭಯವರ್ತಿ ಆಕ್ಸೈಡ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಅದನ್ನು ಸಹ ನೆನ್ಪಿಟ್ಕೊಳ್ಳಿ, ಅಲ್ಯೂಮಿನಿಯಂ ಆಕ್ಸೈಡ್. ನೆಕ್ಸ್ಟ್, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ. ಸೊ ಬರ್ಕೊಳ್ಳಿ, ಸೋಡಿಯಂ ಕಾರ್ಬೋನೇಟ್ Na2CO3 + HCl gives to ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಲಿಟ್ಮಸ್ಸಿಗೆ ಬದಲಾಯಿಸುವಂಥದ್ದು. ಅದು ಕೊಟ್ಟರೋ ಈ 4ರಲ್ಲಿ ಜಠರದ ರಸ. ಯಾಕೆಂದರೆ ಜಠರದ ರಸದಲ್ಲಿ ಏನಿದೆ ಮಕ್ಕಳ, HCl ಇದೆ. ಸೊ ಅದೇನಾಗಿದೆ, ಆಮ್ಲ. ಸೊ ಆಮ್ಲ ಇದ್ದಾಗಲೇ ಮಾತ್ರ ನೀಲಿ ಇರೋದು ಕೆಂಪುಗೆ ಬರೋವಂಥದ್ದು. ಹಾಗಾಗಿ ಜಠರದ ರಸ ಸರಿಯಾದ ಉತ್ತರ. ನೆಕ್ಸ್ಟ್, ಒಂದು ದ್ರಾವಣ ಕೆಂಪು ಲಿಟ್ಮಸ್ಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಅಲ್ಲಿ pH ಮೌಲ್ಯ ಏನಾಗಿರ್ತದೆ, ಕೊಟ್ಟರು 4ರಲ್ಲಿ 1 ಆಮ್ಲೀಯತೆ, 4 ಸಹ ಆಮ್ಲನೆ, 5 ಸಹ ಆಮ್ಲನೆ, ಹೆಚ್ಚಿದೇನು 10. ಸೊ 10 ಅಂತ ಹೇಳಿದ್ರೆ ಇದು ಪ್ರತ್ಯಾಮ್ಲೀಯ. ಹಾಗಾಗಿ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬರ್ತಾ ಇದೆ ಅಂದರೆ ಅದು ಪ್ರತ್ಯಾಮ್ಲೀಯ ಆಗಿರಬೇಕು. ಹಾಗಾಗಿ 10 ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧವನ್ನು ಅಜೀರ್ಣದ ಚಿಕಿತ್ಸೆಗೆ ಬಳಸ್ತಾರೆ? ಜೀವ ನಿರೋಧಕ, ನೋವು ನಿವಾರಕ, ಆಬ್ವಿಯಸ್ಲಿ ಆಮ್ಲಶಾಮಕಗಳನ್ನು ಬಳಸುವಂಥದ್ದು. ಆಪ್ಷನ್ ಸಿ ರೈಟ್ ಆನ್ಸರ್. ಸೊ ಈ ರೀತಿಯವನ್ನ MCQನಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಸೆಕೆಂಡ್ ಮೈನ್ಗೆ ಬಂದರೆ, ಸೊ ನೆಕ್ಸ್ಟ್ 1 ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ಬೋದು? ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವಂತಹ ಆಮ್ಲ ಮೆಥನೋಯಿಕ್ ಆಮ್ಲ. ತಟಸ್ಥೀಕರಣ ಕ್ರಿಯೆ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿಡಬೇಕು. ಯಾಕೆ ಇಲ್ಲ ಅಂತ ಹೇಳಿದ್ರೆ ಅದು ತೇವಾಂಶದೊಂದಿಗೆ ವರ್ತಿಸಿದಾಗ ಗಟ್ಟಿಯಾದ ಘನರೂಪದಲ್ಲಿ ಜಿಪ್ಸಮ್ ಅನ್ನು ಉಂಟು ಮಾಡ್ತದೆ. ನೆಕ್ಸ್ಟ್, ಉಭಯಧರ್ಮಿ ಆಕ್ಸೈಡ್ಸ್ ಎಂದರೇನು? ವೆರಿ ಇಂಪಾರ್ಟೆಂಟ್. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳ ಎರಡನ್ನೂ ಪ್ರದರ್ಶಿಸುವಂತಹ ಲೋಹದ ಆಕ್ಸೈಡ್ಗಳನ್ನು ನಾವು ಉಭಯಧರ್ಮಿ ಆಕ್ಸೈಡ್ಸ್ ಅಂದರೆ, ಉಭಯಧರ್ಮಿ ಅಂದರೆ ಅದು ಆಮ್ಲನೂ ಹೌದು, ಪ್ರತ್ಯಾಮ್ಲೀಯನೂ ಹೌದು. ಯಾಕೆಂದರೆ ಎರಡೂ ಗುಣಗಳನ್ನು ಅದು ತೋರಿಸ್ತಾ ಇರುವಂತಹ ಒಂದು ಲೋಹದ ಆಕ್ಸೈಡ್ಸ್ಗಳಾಗಿರ್ತದೆ. ನೆಕ್ಸ್ಟ್, ಮಾರ್ಜಕಗಳನ್ನು ಬಳಸಿ ನೀರಿನ ಗಡಸುತನವನ್ನು ಪರೀಕ್ಷಿಸಬಹುದೇ? ಕಾರಣ ಕೊಡಿ. ಇಲ್ಲ, ಏಕೆಂದರೆ ಮಾರ್ಜಕವು ಗಡಸು ನೀರು ಮತ್ತು ಮೆದು ನೀರು ಎರಡರಲ್ಲೂ ನೊರೆನ ಉಂಟು ಮಾಡ್ತದೆ ಮತ್ತು ಚರಟ ಅಥವಾ ಕಲ್ಮಶವನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ನಾವು ಅದನ್ನು ಬಳಸಿ ಪರೀಕ್ಷಿಸಲು ಸಾಧ್ಯವೇ ಇಲ್ಲ. ನೆಕ್ಸ್ಟ್, ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾಗುವ ಅಯಾನುಗಳನ್ನು ಹೆಸರಿಸಿ. ಆಮ್ಲೀಯ ಅಂತ ಹೇಳಿದರೆ H+ ಅಯಾನು ಅಥವಾ H3O+ ಅಯಾನು ಅಥವಾ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕರಿತೀವಿ. ಸೊ ಆಗಿದ್ದಾಗ ಅವು ಆಮ್ಲೀಯ. ಪ್ರತ್ಯಾಮ್ಲೀಯ ಅಂದರೆ ಹೈಡ್ರಾಕ್ಸಿಲ್ ಅಥವಾ ಹೈಡ್ರಾಕ್ಸೈಡ್ ಅಥವಾ OH-. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ನೆನ್ಪಿಟ್ಕೊಳ್ಳಿ ಮಕ್ಕಳ. ಆಮ್ಲ ಅಂದರೆ H+, ಪ್ರತ್ಯಾಮ್ಲೀಯ ಅಂದರೆ OH- ನಾವು ಆಮ್ಲೀಯ ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾಗುವ ಅಯಾನ್ ಆಗಿರ್ತವೆ. ಇದಿಷ್ಟು 1 ಅಂಕದ ಪ್ರಶ್ನೆ. ಆದರೆ ಇದರಲ್ಲಿ 2 ಅಂಕಕ್ಕೆ ಕೇಳಿದರೆ, ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬಾರದು. ಮೋಸ್ಟ್ ಇಂಪಾರ್ಟೆಂಟ್. ನೀರನ್ನು ಸಾರಯುಕ್ತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವಂತಹ ಉಷ್ಣವು ನೀರಿನ ಮಿಶ್ರಣವನ್ನು ಹೊರಸಿಡಿಯುವಂತೆ ಮಾಡ್ತದೆ ಮತ್ತು ಸುಟ್ಟ ಗಾಯಗಳನ್ನು ಉಂಟು ಮಾಡಬಹುದು. ಮತ್ತು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವು ಸಹ ಒಡೆದು ಹೋಗ್ಬೋದು. ಹಾಗಾಗಿ ಆಮ್ಲವನ್ನು ಸಾರಯುಕ್ತಗೊಳಿಸಬೇಕಾದ್ರೆ ಆಮ್ಲವನ್ನು ನೀರಿಗೆ ಸೇರಿಸಬಾರದು, ನೀರನ್ನೇ ಆಮ್ಲಕ್ಕೆ ಸೇರಿಸ್ತಾ ಹೋಗಬೇಕು. ನೆಕ್ಸ್ಟ್, ಚಿತ್ರ ವೆರಿ ಇಂಪಾರ್ಟೆಂಟ್. ಸೊ ಕಲ್ತ್ಕೊಂಡಿರ್ತೀರ ಈ ಚಿತ್ರವನ್ನು, ತುಂಬ ಬಾರಿ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಹಾಗಾಗಿ ಈ ಚಿತ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ಒಂದು ಜಮೀನಿಗೆ ಕೃಷಿ ತಜ್ಞರು ನಿರ್ದಿಷ್ಟ ಪ್ರಮಾಣದ ಸುಣ್ಣವನ್ನು ಸೇರಿಸಲು ಸಲಹೆ ನೀಡಿದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು? ಸೊ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pH ವ್ಯಾಪ್ತಿ ಅಗತ್ಯ ಇರ್ತದೆ.
ಸೊ ಅವನ ಜಮೀನಿಗೆ ಮಣ್ಣು ಆಮ್ಲೀಯವಾಗಿದೆ, ಹಾಗಾಗಿ ಆಮ್ಲೀಯತೆ ಇರೋದ್ರಿಂದಲೇ ಏನು ಮಾಡ್ತಿದ್ದಾರೆ, ಸೊ ಕೃಷಿ ತಜ್ಞರು ಸುಣ್ಣವು ಪ್ರತ್ಯಾಮ್ಲೀಯ ಆಗಿರೋದ್ರಿಂದ ಮಣ್ಣಿಗೆ ಸುಣ್ಣವನ್ನು ಸೇರಿಸಿದಾಗ ಆಮ್ಲೀಯತೆ ಕಡಿಮೆ ಆಗ್ತದೆ ಅಥವಾ ತಟಸ್ಥಗೊಳ್ಳುತ್ತದೆ, ಹಾಗಾಗಿ ಅವರು ಸುಣ್ಣವನ್ನು ಸೇರಿಸಲು ಸಲಹೆಯನ್ನು ನೀಡ್ತಾ ಇದ್ದಾರೆ. ನೆಕ್ಸ್ಟ್, ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ನಿಮಗೆ ಈ ಬಾರಿ ಕೇಳ್ತಾ ಇರೋದು. ಎ, ಬಿ ಮತ್ತು ಸಿ ದ್ರಾವಣಗಳು pH ಮೌಲ್ಯ ಕ್ರಮವಾಗಿ 5, 6, 7 ಆಗಿವೆ. ಇವುಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲೀಯ ಸ್ವಭಾವವನ್ನು ಹೊಂದಿರುವ ಅದು ಯಾವುದು ಅಂತ ಕೇಳಿದ್ದಾರೆ. ಸೊ ಹೆಚ್ಚು ಆಮ್ಲೀಯ ಸ್ವಭಾವ ಹೊಂದಿರುವಂಥದ್ದು ಎ ದ್ರಾವಣ. ಯಾಕೆಂತ ಹೇಳಿದರೆ ಅದರಲ್ಲಿ H+ ಅಯಾನುಗಳು ಹೆಚ್ಚಾಗಿ ಇವೆ ಇರೋದ್ರಿಂದ ಇದು ಏನಾಗಿರ್ತದೆ ಮಕ್ಕಳ, ಆಮ್ಲೀಯ ಸ್ವಭಾವ ಹೊಂದಿದೆ. ಸೊ ಇದರಲ್ಲಿ 7 ಏನಾಗಿದೆ, ತಟಸ್ಥ ಅಂತಲೂ ಕೇಳ್ಬೋದು. ಇನ್ನೊಂದು 2, 3 ಕೊಟ್ಟಿದ್ರಲ್ಲಿ OH ಯಾವುದು ಅಂತಲೂ ಕೇಳ್ಬೋದು. ಹಾಗಾಗಿ ಅವುಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ 3 ಅಂಕಕ್ಕೆ ಬಂದಾಗ ಈ ಚಿತ್ರವನ್ನು ಮಕ್ಕಳ ಹೆಚ್ಚು ಬಾರಿ ನಿಮಗೆ ನೋಡಿದರೆ ಕಾಣಿಸ್ತಾ ಇದೆ. 2019, 20, 22, 23 ಸೊ ಪ್ರತಿ ವರ್ಷನೂ ಸಹ ಈ ಚಿತ್ರ ಕೇಳ್ತಾ ಇದ್ದಾರೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸುವಂಥ ಚಿತ್ರವನ್ನು. ಸೊ ಹಾಗಾಗಿ ಇದನ್ನ ಎಲ್ಲ ಭಾಗಗಳನ್ನು ಸಹ ನೀವು ಕಲ್ತ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್, ಒಂದು ಆಮ್ಲವು ಲೋಹದ ಕಾರ್ಬನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಆಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪಣದ ಬಣ್ಣ ಯಾವುದು? ಸೊ ಮೊದಲನೇದು, ಇಲ್ಲಿ ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಇಂಗಾಲದ ಡೈಆಕ್ಸೈಡ್. ಸೊ ಇಲ್ಲಿ ಕೇಳಿದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕಾರ್ಬನ್ ಡೈಆಕ್ಸೈಡ್ ಜೊತೆ ಸೇರಿಸಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರಿನ ಅಣುಗಳು ಉಂಟಾಗ್ತಾ ಇದೆ. ಸೊ ಅದಕ್ಕೆ ಸಮೀಕರಣ ಇದಿದೆ ಮಕ್ಕಳ. ಸೊ ಇಲ್ಲಿ ದೊರೆಯುವ ಬಣ್ಣ ಬಿಳಿಯ ಪ್ರಕ್ಷೇಪಣ ಆಗಿರ್ತದೆ. ಸೊ ನೆಕ್ಸ್ಟ್, ಪ್ರಬಲ ಆಮ್ಲ ಎಂದರೇನು? ಹಲ್ಲಿನ ಸವೆತ ಹೇಗೆ ಉಂಟಾಗ್ತದೆ ವಿವರಿಸಿ. ಇದನ್ನು ಹೇಗೆ ತಡೆಗಟ್ಟಬಹುದು? ಸೊ H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ಪ್ರಬಲ ಆಮ್ಲ ಅಂತ ಹೇಳಿ ಕರಿತೀವಿ. ಸೊ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದಂತಹ ಸಕ್ಕರೆ ಅಥವಾ ಆಹಾರದ ಕಣಗಳ ವಿಘಟನೆಯಿಂದ ಬಾಯಿನಲ್ಲಿ ಬ್ಯಾಕ್ಟೀರಿಯಾಗಳು ಆಮ್ಲವನ್ನ ಉತ್ಪತ್ತಿ ಮಾಡುತ್ತವೆ. ಇವನ್ನ ತಡೆಗಟ್ಟುವಂತಹ ಅತ್ಯುತ್ತಮ ವಿಧಾನ ಅಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು. ಮತ್ತೆ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯಗಳನ್ನು ಇರುವಂತಹ ಟೂತ್ ಪೇಸ್ಟ್ಗಳನ್ನು ಬಳಸೋದ್ರಿಂದ ನಾವು ಇದನ್ನ ಸವೆತವನ್ನು ತಡೆಗಟ್ಟಬಹುದು. ನೆಕ್ಸ್ಟ್ 4ನೇ ಪ್ರಶ್ನೆ, ಜಲೀಯ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಆದರೆ ಅದೇ ದ್ರಾವಣದ ಮೂಲಕ ನೇರ ವಿದ್ಯುತ್ ಹಾಯಿಸಿದ ನಂತರ ಕೆಂಪು ಲಿಟ್ಮಸ್ ನೀರಿಗೆ ಬಣ್ಣಕ್ಕೆ ತಿರುಗುತ್ತದೆ. ಈ ಬದಲಾವಣೆಗೆ ಕಾರಣವಾದಂತಹ ಉತ್ಪನ್ನ ಯಾವುದು? ಅದರ ಉಪಯೋಗ ಕೇಳಿದ್ದಾರೆ. ಅದು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ತದೆ. ಇದನ್ನು ಜಿಡ್ಡು ನಿವಾರಣೆಗೆ, ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಗೆ, ಕಾಗದ ತಯಾರಿಕೆಯಲ್ಲಿ, ಕೃತಕ ನೂಲು ತಯಾರಿಕೆಗಳಲ್ಲಿ ಬಳಸಲಾಗ್ತದೆ. ಸೊ ಕೆಳಗಿನವುಗಳ ಅಣುಸೂತ್ರವನ್ನು ಬರೆಯೋದು ಉಪಯೋಗ ಕೇಳಿದರೆ. ಬ್ಲೀಚಿಂಗ್ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಬ್ಲೀಚಿಂಗ್ ಪುಡಿ CaOCl2. ಸೊ ಅದರ ಉಪಯೋಗಗಳು ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 12H2O. ಸೊ ಅದರ ಉಪಯೋಗಗಳು ಎಲ್ಲೆಲ್ಲಿ ನಾವು ಬಳಸ್ತೀವಿ? ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳಲ್ಲಿ, ನುಣುಪಾದ ಮೇಲ್ಮೈ ನಿರ್ಮಿಸಲು ಅದನ್ನು ಬಳಸಲಾಗ್ತದೆ. ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ಎಂದರೆ ಉದಾಹರಣೆ ಕೇಳಿದ್ದಾರೆ ಮಕ್ಕಳ. ಮತ್ತು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಸ್ ಹೈಡ್ರೇಟ್ ಇದರ ಸಂಯುಕ್ತದ ಸಾಮಾನ್ಯ ಹೆಸರು ಕೇಳಿದರೆ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ನಾವು ಕರಿತೇವೆ. ಸೊ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ನೀರು ಉಂಟಾಗುವುದನ್ನು ನಾವೇನಂತ ಹೇಳಿ, ಲವಣ ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಉದಾಹರಣೆಯನ್ನು ಕೇಳಿದರೆ. ಸೊ ಅದು ಇಷ್ಟು ಬರೆದು ನಿಮಗೆ ಇದು ಮಾಡಿದರೆ 3 ಅಂಕಗಳು ಸಿಗ್ತವೆ ಮಕ್ಕಳ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಾರರಿಕ್ತ ಆಮ್ಲ ಮತ್ತು ದುರ್ಬಲ ಆಮ್ಲಗಳು ಹೇಗೆ ಭಿನ್ನವಾಗಿವೆ? ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಿದ್ದಾರೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಮಕ್ಕಳ. ಹೆಚ್ಚು ನೀರು ಮತ್ತು ಕಡಿಮೆ ಪ್ರಮಾಣದ ಆಮ್ಲವನ್ನು ಒಳಗೊಂಡಿರುವ ಆಮ್ಲವನ್ನು ಸಾರರಿಕ್ತ ಆಮ್ಲ ಅಂತ ಹೇಳಿದ್ದೀವಿ. ಸೊ ಕಡಿಮೆ H+ ಅಯಾನುಗಳು ಉತ್ಪತ್ತಿ ಮಾಡುವ ಆಮ್ಲಗಳನ್ನು ದುರ್ಬಲ ಆಮ್ಲ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಕೆಳಗಿನ ಸಂದರ್ಭಗಳಲ್ಲಿ ಬಳಸುವ ಲವಣಗಳನ್ನು ಹೆಸರಿಸಿ ಮತ್ತು ಅವುಗಳಿಗೆ ಅಣುಸೂತ್ರವನ್ನು ತಿಳಿಸಿ. ಸೊ ಶಾಶ್ವತ ಗಡಸುತನವನ್ನು ನಿವಾರಿಸಲು ಬಳಸುವಂತಹದ್ದು ಮಕ್ಕಳ ಯಾವಾಗಲೂ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿ ಕರಿತೀವಿ. ಸೊ ಇದು ಅದರ ಅಣುಸೂತ್ರವಾಗಿರುತ್ತದೆ. ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಚಲುವೆ ಪುಡಿಯನ್ನು ಬಳಸಲಾಗುತ್ತದೆ ಅಥವಾ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ CaOCl2. ನೆಕ್ಸ್ಟ್, ಮೂಳೆ ಮುರಿದಾಗ ಬಳಸುವಂತಹದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್.
ನೆಕ್ಸ್ಟ್ ಇಲ್ಲಿ ನೋಡಿ ನಮಗೆ ಕೊಟ್ಟಿದ್ದಾರೆ, ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳ pH ಮೌಲ್ಯಗಳನ್ನು ಕೊಟ್ಟಿದೆ. ಇವುಗಳನ್ನು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳಾಗಿ ವಿಂಗಡಿಸಿ. ಸೊ ಬಹಳ ಈಸಿ ಮಕ್ಕಳ ಈ ಕ್ವಶನ್ ಅಂತೂ. ಸೊ ಇಲ್ಲಿ ನೋಡಿ, ಇದರಲ್ಲಿ ಆಮ್ಲೀಯ ಯಾವುದ್ಯಾವುದು ನೋಡಿ. ಸೊ 5, 2. ಸೊ ಇವೆರಡು ಆಮ್ಲೀಯ, ಯಾಕೆಂದರೆ ಇದು H+ ಅಯಾನುಗಳು ಹೆಚ್ಚಾಗಿ ಇದೆ ಇದರಲ್ಲಿ. ಅದೇ ರೀತಿ ಇದರಲ್ಲೂ ಸಹ H+ ಅಯಾನು ಹೆಚ್ಚಾಗಿದೆ. ಹಾಗಾಗಿ ದ್ರಾವಣ ಇ ಮತ್ತು ದ್ರಾವಣ ಹೆಚ್ಚು ಆಮ್ಲೀಯತೆಯನ್ನು ಹೊಂದಿರುವಂಥದ್ದು. ನೆಕ್ಸ್ಟ್ ಆಮ್ಲೀಯ ದ್ರಾವಣಗಳು. ಸೊ ಇದು ಮತ್ತೆ 13 ಮತ್ತು 9. ಸೊ ಇದು ಪ್ರತ್ಯಾಮ್ಲೀಯ ದ್ರಾವಣಗಳು, ಏಕೆಂದರೆ ಅವುಗಳಲ್ಲಿ OH- ಅಯಾನು ಹೆಚ್ಚಾಗಿ ಇದೆ. ಹಾಗಾಗಿ F ಮತ್ತು G ಪ್ರತ್ಯಾಮ್ಲೀಯ ದ್ರಾವಣಗಳು. ಬಹಳ ಈಸಿ ಮಕ್ಕಳ. ನೆಕ್ಸ್ಟ್ ಜಠರದಲ್ಲಿ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಲು ಬಳಸುವಂತಹ ಆಮ್ಲಶಾಮಕವನ್ನು ಹೆಸರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದು ಯಾವುದಪ್ಪ ಅಂದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಂ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇವುಗಳನ್ನ ಬಳಸೋದ್ರಿಂದ ಹೆಚ್ಚುವರಿ ಆಮ್ಲವನ್ನು ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ತಟಸ್ಥೀಕರಣ ಎಂದರೇನು? ಕ್ಲೋರೋ ಆಲ್ಕೈಲ್ ಪ್ರಕ್ರಿಯೆಗಳ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರೂ ಒಂದೊಂದು ಉಪಯೋಗವನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ತಟಸ್ಥೀಕರಣ ಕ್ರಿಯೆ ತುಂಬ ಬಾರಿ ಕೇಳಿದ್ದಾರೆ, ಈ ಬಾರಿನೂ ಕೇಳುವ ಸಾಧ್ಯತೆಗಳಿರ್ತವೆ, ನೋಡ್ಕೊಳ್ಳಿ. ಕ್ಲೋರೋ ಆಲ್ಕೈಲ್ ಪ್ರಕ್ರಿಯೆಯ ಉತ್ಪನ್ನಗಳನ್ನ ಕೇಳಿದ್ದಾರೆ. ಸೊ ಅದು ಸಹ ಇದೆ, ಅದರ ಉಪಯೋಗ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟನ್ನು ಬಿಡಿದ್ರೆ ಸಾಕು. ನೆಕ್ಸ್ಟ್ ನಿಮಗೆ ಆ ಒಂದು ಕಾನ್ಸೆಪ್ಟಲ್ಲಿ ಮೇನ್ ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಮಕ್ಕಳ ಲವಣಗಳು, pH ಸ್ಕೇಲು ಮತ್ತು ಲವಣಗಳನ್ನ ನೋಡ್ಕೊಳ್ಳಿ. ಸೊ ಲವಣಗಳ ಪ್ರತಿಯೊಂದು ಉಪಯೋಗಗಳನ್ನು ನೋಡ್ಕೊಳ್ಳಿ, ಅವುಗಳ ರಾಸಾಯನಿಕ ಹೆಸರು, ಅಣುಸೂತ್ರ ಎಲ್ಲವನ್ನು ನೋಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಇಲ್ಲೂ ಸಹ ನಮಗೆ ಚಲುವೆ ಪುಡಿಯ ಬಗ್ಗೆ ಕೇಳಿದ್ದಾರೆ, ಅದರ ಉಪಯೋಗಗಳನ್ನು. ಸೊ ಇದಿಷ್ಟು ಅದರ ಇದಾಗಿರ್ತದೆ. ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಈ ಕಾನ್ಸೆಪ್ಟಲ್ಲಿ. ನೆಕ್ಸ್ಟ್ ಲೋಹಗಳು ಮತ್ತು ಅಲೋಹಗಳು. ಸೊ ಇದರಲ್ಲಿ ಬಂದರೆ ನಮಗೆ MCQ ಕ್ವಶನ್ಸಲ್ಲಿ ಸೊ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಈ ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ. ಸೊ ಇದರಲ್ಲಿ ಆಪ್ಷನ್ ಸಿ ನಲ್ಲಿರುವಂತಹ AgNO3 + Cu gives to CuNO3 twice + 2G. ಸೊ ಇದು ಸಾಧ್ಯವಾಗುವಂಥ ರಾಸಾಯನಿಕ ಕ್ರಿಯೆ. ನೆಕ್ಸ್ಟ್ ಲೋಹದ ಆಕ್ಸೈಡ್ ಅದುರುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಉಪಯೋಗಿಸುವ ಕ್ರಿಯೆ. ಸೊ ಇಲ್ಲಿ 4ರಲ್ಲಿ ಉರಿಯುವಿಕೆಯನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ. ಸೊ ಇದನ್ನು ನೋಡಿ, ಈ ಮೇಲಿನ ರಾಸಾಯನಿಕ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟರಲ್ಲಿ ಜಿಂಕ್ Fe Cu. ಸೊ ಯಾಕೆಂದರೆ ಜಿಂಕು ಹೆಚ್ಚು ಕ್ರಿಯಾಶಾಲಿ. ಸೊ ತದನಂತರ ಕಬ್ಬಿಣ ಬರ್ತದೆ, ತದನಂತರ ಕಾಪರ್ ಬರ್ತದೆ. ಸೊ ಇಲ್ಲಿ 1 ಅಂಕಕ್ಕೆ ಕೇಳುವಂಥದ್ದು ಲೋಹಗಳಲ್ಲಿ ಉರಿಯುವಿಕೆ ಎಂದರೇನು, ಲೋಹದ ಉರಿಯುವಿಕೆ ಎಂದರೇನು, ಉಭಯವರ್ತಿ ಆಕ್ಸೈಡ್ಸ್ಗಳು ಎಂದರೇನು. ಸೊ ಇವುಗಳನ್ನ ಹೆಚ್ಚಾಗಿ ನೀವು ನೋಡ್ಕೊಳ್ಳಿ. ಉಭಯವರ್ತಿ ಅಂದರೆ ಆಕ್ಸೈಡ್ ಮತ್ತು ಲೋಹದ ಆಕ್ಸೈಡ್ಗಳು ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಎರಡೂ ಗುಣಗಳನ್ನು ಪ್ರತಿವರ್ತಿಸಿದಾಗ ನೀರು ಲವಣ ಉತ್ಪತ್ತಿಯಾಗ್ತದೆ. ಹಾಗಾಗಿ ಅವುಗಳನ್ನ ಉಭಯವರ್ತಿ ಅಥವಾ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಹೇಳಿ ಕರಿತೀವಿ. ಉರಿಯುವಿಕೆ ಎಂದರೇನು, ಕಾಯಿಸುವಿಕೆ. ಸೊ ಅವುಗಳನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಕಬ್ಬಿಣದ ಉಂಗರಕ್ಕೆ ತಾಮ್ರದ ಲೇಪನ ಮಾಡಲಾಗಿದೆ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸದೆ ಇದನ್ನು ನೀವು ಹೇಗೆ ಮಾಡಬಹುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಕಬ್ಬಿಣದ ಉಂಗುರವನ್ನು ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಮುಳುಗಿಸಿಡಬೇಕು. ಸೊ ಕಬ್ಬಿಣವು ತಾಮ್ರದ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿ ಸೊ ಕಬ್ಬಿಣದ ಉಂಗುರದ ಮೇಲೆ ಏನಾಗ್ತದೆ, ತಾಮ್ರವು ಲೇಪನಗೊಳ್ಳುತ್ತದೆ. ನೆಕ್ಸ್ಟ್ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹೊಂದಿರುವ ಒಂದು ಪ್ರಣಾಳಕ್ಕೆ ಕಬ್ಬಿಣದ ಮೊಳೆಯೊಂದನ್ನು ಹಾಕಲಾಗಿದೆ. ಕಬ್ಬಿಣದ ಮೊಳೆಯು ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ. ಸೊ ಯಾಕೆ ಅಂತ ಹೇಳಿದ್ರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶಾಲಿಯಾಗಿರೋದ್ರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಹಾಗಾಗಿ ಅದು ಮೊಳೆ ಏನಾಗ್ತದೆ, ಕ್ರಮೇಣವಾಗಿ ಕಂದು ಬಣ್ಣಕ್ಕೆ ಬರ್ತದೆ. ನೆಕ್ಸ್ಟ್ ಆಯನಿಕ ಸಂಯುಕ್ತಗಳ ಲಕ್ಷಣಗಳು, ಅವುಗಳನ್ನ ನೋಡ್ಕೊಳ್ಳಿ. ಅವುಗಳಲ್ಲಿ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಯಾಕೆಂತ ಹೇಳಿದ್ರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗಿರ್ತದೆ. ಹಾಗಾಗಿ ಅವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿರ್ತದೆ. ನೆಕ್ಸ್ಟ್ 2 ಅಂಕಕ್ಕೆ ಯಾವೆಲ್ಲ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ ಅಲ್ಯೂಮಿನಿಯಂ ಸಾರರಿಕ್ತ ಆಮ್ಲದ ಜೊತೆ ವರ್ತಿಸಿದಾಗ ನಡೆಯುವಂತಹ ರಾಸಾಯನಿಕ ಕ್ರಿಯೆಗಳನ್ನ ಕೇಳ್ತಾರೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಲೋಹಗಳು ಯಾವ ಭೌತ ಗುಣಗಳನ್ನು ಉಪಯೋಗಿಸಲಾಗಿದೆ. ಸೊ ಭೌತ ಗುಣಗಳನ್ನು ನೋಡ್ಕೊಳ್ಳಿ. ಮತ್ತು ಈ ಚಿತ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ತಾಮ್ರವನ್ನು ಶುದ್ಧೀಕರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಕೇಳ್ತಾರೆ. ಸೊ ಇವೆರಡೂ ಸಹ ಬಹಳಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಲೋಹಗಳನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ. ಏಕೆಂತ ಹೇಳಿದ್ರೆ ಅದು ಗಾಳಿಯಲ್ಲಿ ತೆರೆದಿಟ್ಟಾಗ ಶೀಘ್ರವಾಗಿ ಬೆಂಕಿಯನ್ನು ಹೊತ್ತಿಸ್ಕೊಳ್ತದೆ. ಹಾಗಾಗಿ ನೆಕ್ಸ್ಟ್ ಕ್ಯಾಲ್ಶಿಯಂ
ಲೋಹ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲ ಒತ್ತಿಕೊಳ್ಳುವುದಿಲ್ಲ. ಯಾಕೆಂತ ಹೇಳಿದರೆ ನೀರಿನೊಂದಿಗೆ ಕ್ಯಾಲ್ಸಿಯಂನ ಪ್ರತಿವರ್ತನೆ ತೀವ್ರತೆ ತುಂಬ ಕಡಿಮೆ ಇರ್ತದೆ, ಹಾಗಾಗಿ ಅದು ಯಾವುದೇ ರೀತಿಯ ಉಷ್ಣವನ್ನು ಒತ್ತಿಸಿಕೊಳ್ಳುವುದಿಲ್ಲ. ಅದೇ ರೀತಿ ಆಯನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಬಿಂದು ಮೋಸ್ಟ್ ಇಂಪಾರ್ಟೆಂಟ್, ಆಲ್ರೆಡಿ ಹೇಳಿದ್ದೀನಿ. ನೆಕ್ಸ್ಟ್ ಲೋಹದ ಯಾವುದಾದರೂ ಭೌತಿಕ ಗುಣಗಳು, 4 ಭೌತಿಕ ಗುಣಗಳು ಕೇಳ್ಬೋದು. ಮಿಶ್ರಲೋಹ ಎಂದರೇನು ಇದನ್ನ ಕೇಳ್ತಾರೆ ಮಕ್ಕಳ. ಈಗ ಕಂಚು ಮತ್ತೆ ಬೆಸುಗೆ ಲೋಹದಲ್ಲಿರುವ ಘಟಕ ಧಾತುಗಳು, ಸೊ ಹಾಗಾಗಿ ಎಲ್ಲ ಮಿಶ್ರ ಲೋಹಗಳನ್ನ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದ್ದೀನಿ ಪಾಸಿಂಗ್ ಪ್ಯಾಕೇಜಲ್ಲಿ. ಸೊ ಮಿಶ್ರ ಲೋಹಗಳನ್ನ ನೋಡ್ಕೊಳ್ಳಿ, ಅದರಲ್ಲಿರುವ ಘಟಕಗಳು ಯಾವ್ಯಾವು ನೋಡ್ಕೊಳ್ಳಿ, ಅದನ್ನ ಎಲ್ಲಿ ಉಪಯೋಗಿಸ್ತೀವಿ ಅದಷ್ಟನ್ನು ನೀವು ಕಾನ್ಸಂಟ್ರೇಟ್ ಮಾಡಿ ನೋಡಬೇಕಾಗ್ತದೆ. ಮತ್ತು ಈ ಪಾಠದಲ್ಲಿ ಲೋಹದ ಮೇಲೆ ಅಭಯ ವರ್ತನೆ ತೋರಿಸುವ ಪ್ರಯೋಗದ ಉಪಕರಣಗಳ ಜೋಡಣೆ ಚಿತ್ರ ಇದೆ. ಸೊ ಈ ಚಿತ್ರ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಬಾರಿ ಕೇಳ್ತಾರೆ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸತು, ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ABCD ಎಂಬ ಪ್ರಮಾಣದಲ್ಲಿ ಕ್ರಮವಾಗಿ ಜೋಡಿಸಲಾಗಿದೆ. ಈ ಪ್ರಮಾಣಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ಅನ್ನು ಸೇರಿಸಲಾಗಿದೆ. ಯಾವ ಪ್ರಮಾಣದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಏಕೆ, ಮತ್ತು ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ A ಮತ್ತು C ನಲ್ಲಿ ಮಾತ್ರ ರಾಸಾಯನಿಕ ಕ್ರಿಯೆ ನಡೀತದೆ, ಏಕೆಂದರೆ ಸತು ಮತ್ತು ಮೆಗ್ನೀಷಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶಾಲಿ ಆಗಿರೋದ್ರಿಂದ ಸೊ ಅವುಗಳಲ್ಲಿ ಆ ಕ್ರಿಯೆ ನಡೀತವೆ. ಸೊ ಅದಕ್ಕೆ ಸಮೀಕರಣನೂ ಸಹ ಇಲ್ಲಿದೆ ಮಕ್ಕಳ, ಸೊ ನೋಡ್ಕೊಳ್ಳಿ. ಆಯನಿಕ ಸಂಯುಕ್ತಗಳೆಂದರೇನು, ಅವುಗಳ ಲಕ್ಷಣಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ತಣ್ಣೀರಿನೊಂದಿಗೆ ಶೀಘ್ರವಾಗಿ ವರ್ತಿಸುವ 2 ಲೋಹಗಳನ್ನು ಕೇಳಿದ್ದಾರೆ. ಸೊ ಲೋಹಗಳು ತಣ್ಣೀರಿನೊಂದಿಗೆ ವರ್ತಿಸಿದಾಗ ಯಾವ ರೀತಿ ಉತ್ಪನ್ನ ಉಂಟಾಗ್ತವೆ, ಸೊ ಅದು. ಮತ್ತು ಚುಕ್ಕಿ ವಿನ್ಯಾಸ ಇದೆ ಮಕ್ಕಳ, ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ, ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಇದೆ. ಅವೆರಡನ್ನೂ ಸಹ ನೀವು ಈ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೋಬೇಕಾಗ್ತದೆ. ಸೊ ಇದಿಷ್ಟು ನಿಮಗೆ 3 ಅಂಕಕ್ಕೆ ಬರ್ತದೆ. ನೆಕ್ಸ್ಟ್ 4 ಅಂಕಕ್ಕೆ ಏನಾದರೂ ಕೇಳಿದರೆ ಸಬ್ ಕ್ವಶನ್ಸ್ ಕೇಳ್ತಾರೆ. ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರಲೋಹವನ್ನು ಹೆಚ್ಚು ಉಪಯೋಗಿಸುತ್ತಾರೆ. ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕಂದು ಬಣ್ಣಕ್ಕೆ ಬರ್ತದೆ. ಅಲ್ಯೂಮಿನಿಯಂನ ಉಭಯಧರ್ಮಿ ಆಕ್ಸೈಡ್ಸ್ ಅಂತ ಹೇಳಿ ಕೇಳ್ತಾರೆ. ಸೊ ಹಾಗಾಗಿ ಇದರಲ್ಲಿ ಹೆಚ್ಚು ಗಿವ್ ರೀಸನ್ಸ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಮಕ್ಕಳ. ನೋಡಿ, ಆಯನಿಕ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು, ಅದೇ ದ್ರವ ಸ್ಥಿತಿಯಿದ್ದಾಗ ಒಳ್ಳೆ ವಿದ್ಯುತ್ ವಾಹಕಗಳು. ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಯಲ್ಲಿ ತೆರೆದಿಟ್ಟಾಗ ಕ್ರಮೇಣ ಕಪ್ಪಾಗ್ತವೆ. ನೆಕ್ಸ್ಟ್ ಕಾಯಿಸುವಿಕೆ ಮತ್ತು ಉರಿಯುವಿಕೆಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಅದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ, ಅವುಗಳನ್ನು ನೋಡ್ಕೊಳ್ಳಿ. ಸೊ ತುಂಬ ಬಾರಿ ಕೇಳ್ತಾರೆ. ನೆಕ್ಸ್ಟ್ 5 ಅಂಕಕ್ಕೆ ಇಲ್ಲಿ ಬಂದರೆ ನಿಮಗೆ ಹೆಚ್ಚಾಗಿ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ, ಮತ್ತು ಅಯಾನಿಕ ಸಂಯುಕ್ತಗಳು ಯಾವುದಾದ್ರೂ 4 ಸಂಯುಕ್ತ ಲಕ್ಷಣಗಳನ್ನು, ಸಾಮಾನ್ಯ ಲಕ್ಷಣ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಎಲೆಕ್ಟ್ರಾನಿಕ್ ಇದನ್ನು ಬರ್ತದಲ್ಲ, ಸೊ ಚುಕ್ಕಿ ಚಿತ್ರ, ಇದನ್ನು ಸಂಪೂರ್ಣವಾಗಿ ಯಾವ ರೀತಿಯಲ್ಲಿ ಪಾಸಿಟಿವ್ ಅಯಾನ್ಸ್ ನೆಗೆಟಿವ್ ಅಯಾನ್ಸ್ ಆಗ್ತದೆ ಅದನ್ನು ನೀವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಬರಬೇಕು. ಆಯನಿಕ ಸಂಯುಕ್ತಗಳ ಗುಣಲಕ್ಷಣಗಳು, ಇದಿಷ್ಟನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ. ಸೊ ಇದಿಷ್ಟು ನಿಮಗೆ ಈ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಈ ಪಾಠಕ್ಕೆ ಬಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಅಣುಸೂತ್ರ ಮತ್ತು ರಚನಾ ಸೂತ್ರಗಳು ಮಕ್ಕಳ, ವೆರಿ ಇಂಪಾರ್ಟೆಂಟ್. ಸೊ ಸಾಮಾನ್ಯ ಅಣುಸೂತ್ರ, ಸೊ ಎಲ್ಲದಕ್ಕೂ ನಮಗೆ ಅಣುಸೂತ್ರ ಇದ್ದಾವೆ 3, ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಅವಕ್ಕಿದೆ. ಸೊ ಅವುಗಳ ಸಾಮಾನ್ಯ ಅಣುಸೂತ್ರ ಗೊತ್ತಿರಲಿ ಮಕ್ಕಳ. ಸಮ್ಟೈಮ್ಸ್ ಏನು ಮಾಡ್ತಾರೆ, ಸಾಮಾನ್ಯ ಅಣುಸೂತ್ರವನ್ನು ಸಹ ಕೇಳ್ತಾರೆ, ಹಾಗಾಗಿ ಅದನ್ನು ಸಹ ನೋಡ್ಕೊಳ್ಳಿ. ಮತ್ತು ಹೆಚ್ಚಾಗಿ ಕಾರ್ಬನ್ನಿಗೆ ಬಂದಾಗ, ಸೊ ಕಾರ್ಬನ್ನಲ್ಲಿ 4 ವೇಲೆನ್ಸಿ ಇರುವಂಥದ್ದು, ಹೌದಲ್ವಪ್ಪ. ಸೊ ಹಾಗಾಗಿ ಅದರಲ್ಲಿ ಕೋವಲೆಂಟ್ ಬಂಧ ಅಥವಾ ಸಹವೇಲೆನ್ಸಿ ಬಂಧ ಎಂದ್ರೇನು ಅದನ್ನು ನೋಡ್ಕೊಳ್ಳಿ. ಮತ್ತು ಕಾರ್ಬನ್ನಲ್ಲಿ 4 ಅಯಾನುಗಳನ್ನು C4+ ಆಗಲ್ಲ, C4- ಆಗೋದಿಲ್ಲ, ಅದ್ರ ಮೇಲಕ್ಕೂ ಸಹ ಕ್ವಶನ್ಸನ್ನು ಕೇಳ್ತಾರೆ. ಕೆಟನೀಕರಣ ಎಂದರೇನು, ಸೊ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಆ ಒಂದು ಅಣುಸೂತ್ರಗಳನ್ನ ಬರೆಯೋದನ್ನು ನೋಡ್ಕೊಳ್ಳಿ. ಸಂಕಲನ ಮತ್ತು ಆದೇಶನ ಕ್ರಿಯೆ ನೋಡ್ಕೊಳ್ಳಿ. ಎಸ್ಟಡೀಕರಣ ಎಂದರೇನು, ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ. ನೆಕ್ಸ್ಟ್ ರಚನಾ ಸೂತ್ರಗಳು, ಸಾಮಾನ್ಯ ಅಣುಸೂತ್ರ, ಇವುಗಳನ್ನು ನೋಡ್ಕೊಳ್ಳಿ. ಮತ್ತು ಅನುರೂಪ ಶ್ರೇಣಿಗಳು, ವೆರಿ ಇಂಪಾರ್ಟೆಂಟ್ ಮಕ್ಕಳ. ಅನುರೂಪ ಶ್ರೇಣಿಯನ್ನು ತುಂಬ ಬಾರಿ ಕೇಳ್ತಾರೆ. ಸೈಕ್ಲೋ ಆಲ್ಕೇನ್ಗಳನ್ನು ಸಾಮಾನ್ಯ ಅಣುಸೂತ್ರ CnH2n, ಮತ್ತು ಇದರ ಮೊದಲ ಸದಸ್ಯ ಸೈಕ್ಲೋಪ್ರೋಪೆನ್ C3H6 ಆಗಿದೆ. ಈ ಅನುರೂಪ ಶ್ರೇಣಿಯಲ್ಲಿ 4ನೇ ಸದಸ್ಯನ ಅಣುಸೂತ್ರ ಮತ್ತು ರಚನಾ ಸೂತ್ರ. 4ನೇ ಸದಸ್ಯ ಅಂತ ಹೇಳಿದ್ರೆ ಮಕ್ಕಳ ನಮಗೆ ಕೊಟ್ಟಿದ್ದಾರೆ, ಮೊದಲನೇ ಸದಸ್ಯ ಎಷ್ಟಿದೆ ಮಕ್ಕಳ 3. ಸೊ ಹಾಗಾಗಿ ನಮಗೆ ಅನುರೂಪ ಶ್ರೇಣಿ ಅಂದರೆ ಗೊತ್ತಿದೆ ಮಕ್ಕಳ, ಪ್ರತಿಯೊಂದು ಇದಕ್ಕೆ 1 ಕಾರ್ಬನ್ನು 2 ಹೈಡ್ರೋಜನ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹಾಗೆ ನಾವು ತೆಗೆದುಕೊಂಡಾಗ ಅದೇನಾಗ್ತದೆ, ಮುಂದಿನ 4ನೇ ಸದಸ್ಯನ ಇದು C6H12 ಆಗ್ತದೆ. ಸೊ ಹಾಗಾಗಿ ಸೈಕ್ಲೋಹೆಕ್ಸೇನ್ ಆಗ್ತದೆ. ಸೊ ಇದನ್ನು ನೀವು ಬರೆದು ಇದು ಮಾಡಿದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ ಮಕ್ಕಳ. ಹೈಡ್ರೋಜನೀಕರಣ ಎಂದರೇನು, ಸಮ್ಟೈಮ್ಸ್ ಏನು ಮಾಡ್ತಾರೆ 1 ಅಂಕಕ್ಕೆ ಕೇಳ್ತಾರೆ. ಅಲ್ಲಿ ಬಳಸುವಂತಹ ಕ್ರಿಯಾವರ್ಧಕ ಯಾವುದು, ಅಪರ್ಯಾಪ್ತ ಹೈಡ್ರೋಕಾರ್ಬನನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವಂತಹ ಕ್ರಿಯಾವರ್ಧಕ ಯಾವುದು, ಅದು ಪೆಲೋಡಿಯಂ ಅಥವಾ
ನಿಕ್ಕಲ್. ಸೊ ಅಲ್ಲಿ ಕ್ರಿಯಾವರ್ಧಕವನ್ನು ಬಳಸ್ತೀವಿ. ಸೊ ಹೈಡ್ರೋಜನೀಕರಣ ಅಂದ್ರೆ ಅದನ್ನು ಓದ್ಕೊಳ್ಳಿ. ಸೊ ಆಮೇಲೆ ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸುವುದು ಹೆಚ್ಚು ಸೂಕ್ತ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ ರಚನಾ ಸಮಾಂಗಿಗಳೆಂದರೇನು, ಸಮಾಂಗತೆಯನ್ನು ತೋರಿಸುವ ಆಲ್ಕಲೈನ್ನ ಮೊದಲ ಸದಸ್ಯ. ಸೊ ಯಾವುದು ಬೇಕಾದರೂ ಕೇಳ್ಬೋದು ಅಥವಾ ನಿಮಗೆ ಉದಾಹರಣೆ ಕೊಡಲಿಕ್ಕೂ ಸಹ ಕೇಳ್ಬೋದು. ಸೊ ಬ್ಯೂಟೇನು ಐಸೋಬ್ಯೂಟೇನ್ ಅದನ್ನು ನೀವು ತಗೊಳ್ಳಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ಕೇಳ್ಬೋದು. ಮತ್ತು ಹೈಡ್ರೋಕಾರ್ಬನ್ಗಳಲ್ಲಿ ಆದೇಶನ ಕ್ರಿಯೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಕೊಟ್ಟಾಗ ನೀವು ಇದನ್ನು ಸಂಪೂರ್ಣವಾಗಿ ವಿವರಣೆ ಮಾಡ್ತಾ ಹೋಗಬೇಕು. ಸಾಬೂನುಗಳು ಸ್ವಚ್ಛಗೊಳಿಸುವಂತಹ ಕ್ರಿಯೆಯನ್ನು ವಿವರಿಸಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ನೆಕ್ಸ್ಟ್ ಸಂಕಲನ ಕ್ರಿಯೆಯನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಹೈಡ್ರೋಕಾರ್ಬನ್ಗಳು ಪೆಲೋಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಆಗಿ ಪರಿವರ್ತನೆ ಹೈಡ್ರೋಜನ್ ಅನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಬದಲಾವಣೆ ಆಗೋದನ್ನೇ ನಾವೇನಂತೀವಿ ಸಂಕಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ನೋಡ್ಕೊಳ್ಳಿ. ಮತ್ತು ಎಸ್ಟರೀಕರಣವನ್ನು ನೋಡ್ಕೊಳ್ಳಿ ಮಕ್ಕಳ. ಈ ಒಂದು ಇದರಲ್ಲಿ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಅಣುಸೂತ್ರಗಳು, ವೆರಿ ಇಂಪಾರ್ಟೆಂಟ್ ಅಣುಸೂತ್ರ. ಸೊ ಇದನ್ನೇ ಕೇಳ್ತಾರೆ ಅದನ್ನೇ ಕೇಳ್ತಾರೆ ಅಂತ ಯಾವುದೂ ಇಲ್ಲ, ಯಾವುದು ಬೇಕಾದರೂ ಅಣುಸೂತ್ರ ಕೇಳ್ಬೋದು. ಸೊ ಆಲ್ರೆಡಿ ಹೇಳಿದ್ದೆ ನಾನು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನು ಕಂಪಲ್ಸರಿ ಕಲ್ತ್ಕೋಬೇಕಾಗುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ರೀತಿ ಹೇಳಿದಾಗೆ ಕಾರ್ಬನ್ ಪರಮಾಣುವು C4- ಆನಯಾನ್ ಮತ್ತು C4+ ಕ್ಯಾಟಯಾನನ್ನು ಉಂಟು ಮಾಡೋದಿಲ್ಲ, ಏಕೆ? ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಹೇಗೆ ಪರಿವರ್ತಿಸ್ತೀರಾ? ಸೊ ಈ ಕ್ವಶನ್ಸು. ನೆಕ್ಸ್ಟ್ ಸಂಕಲನ ಮತ್ತು ಆದೇಶನ ಕ್ರಿಯೆಗಳ ಉದಾಹರಣೆಯ ಸಹಾಯದೊಂದಿಗೆ ವಿವರಿಸಿ. ಸೊ C2H6 ಆದೇಶನ ಕ್ರಿಯೆಗೆ ಒಳಪಡಿಸಲಾಗ್ತದೆ ಮತ್ತು ಸಂಕಲನ ಆದರೆ ಸಂಕಲನ ಕ್ರಿಯೆಗೆ ಒಳಪಡುವುದಿಲ್ಲ, ಏಕೆ? ಸೊ ಇದನ್ನು ಕಂಪ್ಲೀಟಾಗಿ ನೀವು ಬರೀಬೇಕು. ಸೊ ಆನ್ಸರ್ಸ್ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ಮಕ್ಕಳು, ನೋಡ್ಕೊಳ್ಳಿ. ನೆಕ್ಸ್ಟ್ ಸಾಬೂನನ್ನು ಬಟ್ಟೆಯಿಂದ ಹೇಗೆ ಸಾಬೂನು ಬಟ್ಟೆಯನ್ನು ಯಾವ ರೀತಿ ಸ್ವಚ್ಛಗೊಳಿಸುತ್ತದೆ ವಿವರಿಸಿ. ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛಗೊಳಿಸಲು ಹೆಚ್ಚು ಪ್ರಮಾಣದ ಸಾಬೂನು ಬೇಕಾಗ್ತದೆ, ಏಕೆ? ನೆಕ್ಸ್ಟ್ ಅನುರೂಪ ಶ್ರೇಣಿ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಇವೆಲ್ಲ ಕ್ವಶನ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಇಲ್ಲೂ ಸಹ ನಮಗೆ ಮೀಥೇನ್ ಇರ್ಬೋದು, ಈತೆಂದು ಚುಕ್ಕಿ ರಚನೆ ಕಲ್ತ್ಕೊಂಡಿದ್ದೀರಾ. ಎಸ್ಟರೀಕರಣ ಎಂದರೇನು, ಸಾಬೂನೀಕರಣಗಳು ಎಂದರೇನು, ಸೊ ಇವುಗಳನ್ನು ನೋಡ್ಕೊಳ್ಳಿ. ಸೊ ಆಮೇಲೆ ಕ್ರಿಯಾ ಗುಂಪು ಎಂದರೇನು, ಈಥೇನ್ ಒಂದು ಹೈಡ್ರೋಜನ್ ಪರಮಾಣುವನ್ನು CHO ಗುಂಪಿನೊಂದಿಗೆ ಪಲ್ಲಟಗೊಳಿಸಿದಾಗ ದೊರೆಯುವಂಥದ್ದು, ಅದು ಆಲ್ಡಿಹೈಡ್ ಆಗ್ತದೆ. ಸೊ ಎಥನಾಲ್ಡಿಹೈಡ್. ಸೊ ವೆರಿ ಈಸಿ ಮಕ್ಕಳ, ಪ್ರೊಪೆನಾಲ್ ಆಗ್ತದೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಇದಿಷ್ಟು ನಿಮಗೆ ಇದರಲ್ಲಿ ಬರುವಂಥದ್ದು ಹೆಚ್ಚಾಗಿ ನಿಮಗೆ ಕೇಳಿರೋದೇ ರಚನಾ ಸಮಾಂಗಿಗಳು ಮಕ್ಕಳ ಈ ಒಂದು ಇದರಲ್ಲಿ. ಹಾಗಾಗಿ ಪ್ರತಿಯೊಂದನ್ನು ಪರ್ಯಾಪ್ತ ಅಪರ್ಯಾಪ್ತ ಎಲ್ಲ ಏನೇನು ಕೇಳಿದ್ದಾರೆ ಇವೆಲ್ಲವನ್ನು ಸಂಪೂರ್ಣವಾಗಿ ನೀವು ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಲಿಕ್ಕೆ ಕೇಳ್ತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಎಥನಾಲನ್ನು ಹೇಗೆ ಉತ್ಕರ್ಷಿಸ್ತೀವಿ ಅದು ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇದಿಷ್ಟು ನಿಮಗೆ ರಾಸಾಯನಿಕ ವಿಜ್ಞಾನದಲ್ಲಿ ಬರುವಂತಹ ಪ್ರಶ್ನೆಗಳು ಮಕ್ಕಳ. ಸಂಪೂರ್ಣವಾಗಿ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗ್ತದೆ. ಹಾಗಾಗಿ ನೋಡ್ಕೊಳ್ಳಿ, ಇದರ ಯೂಸನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.